ಇಲ್ಲ, ಇವತ್ತೇನಿಲ್ಲ ಅನಿಸ್ತದೆ. 3 ಜನನೂ ಹೋಗ್ಬೇಕು. ಕ್ಯಾಬಿನೆಟ್ ಆಗಬೇಕು ಅಂತಂದರೆ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, ಡಿ ಕೆ ಸಾಹೇಬರು 4 ಜನನೂ ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಯ್ತದೆ ಅಂತ. ಒಬ್ಬೊಬ್ಬರು ಹೋದರೆ ಕ್ಯಾಬಿನೆಟ್ ಆಗಲ್ಲ. ಏನಿಲ್ಲ, ಏನು ಸುಸ್ತು ಯಾಕೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದ್ದಂತೆ ನಮ್ಮ ಕೆಲಸ ನಾವು ಹೊಲ ಉತ್ಕೊಂಡು ಫಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನ್ ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟ್ಯೂಬ್ ನೋಡ್ಕೊಂಡು ಹೋಗ್ತೀವಿ. ಯಾವುದು ಪಾಪ ಅವ್ರಿಗೆ ಅನುಭವ, ಬಿಜೆಪಿನಲ್ಲಿ ಅದೆಲ್ಲ ಅನುಭವ ಆಗಿದೆ. ಅವ್ರಿಗೆ ಅನುಭವದ ಮಾತುಗಳನ್ನ ಆಡ್ತಾರೆ. ಪಾಪ ಆರ್ ಅಶೋಕಣ್ಣ ಅವ್ರ ಬಗ್ಗೆ ಹೆಚ್ಚಿಗೆ ಕೇಳೋದು ಬೇಡ, ಅವ್ರ ಅನುಭವಕ್ಕೆ ತಕ್ಕಂತೆ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಆರ್ ಅಶೋಕಣ್ಣ ಅವ್ರನ್ನ. ಕಾಂಗ್ರೆಸ್ನೆಲ್ಲ ಆರೋಪ ಬಂದ ಮೇಲೆ ಅವ್ರ ಮೇಲೂ ಆರೋಪ ಇರಬೇಕಲ್ಲ. ಅದು ರಾಷ್ಟ್ರೀಯ ಪಕ್ಷಗಳ ಮೇಲೆ ಎಲ್ಲನೂ ಕೂಡ ಆರೋಪ ಬರಬೇಕಲ್ಲ. ಅದು ಅದರಿಂದ ಪಾಪ ಅಶೋಕಣ್ಣ ಅವರು ಅವರ ಅಭಿಪ್ರಾಯ ತಿಳಿಸಿದ್ದಾರೆ, ಸ್ವಾಗತ ವಹಿಸ್ತೀವಿ. ಅಶೋಕಣ್ಣ ಅವ್ರು ಏನಾರು ಮಧ್ಯಸ್ಥಿಕೆ ವಹಿಸೋದಾದ್ರೆ ನಾವು ಕೊಡ್ತೀವಿ, ನಮಗೊಂದು ಒಳ್ಳೆ ಮಂತ್ರಿ ಕೊಡಿಸಿ ಖಾತೆ ಕೊಡ್ತೀವಿ. ಅವ್ರೇನಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರಿಗೇನಾರ ಮೂಲಗಳು ಗೊತ್ತಿದ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡ್ತೀವಿ, ಏನಾರ ಮಾಡಿ ಸಹಾಯ ಮಾಡಲಿ ಅಶೋಕಣ್ಣ. ಸರ್, ಈಗ ಸಿಎಂ ಹೊಸದಾಗಿ ಪ್ರಜಾಸೇವಾ ಇಲಾಖೆಯನ್ನ ಮಾಡ್ಕೊಂಡಿದ್ದಾರೆ ಸರ್. ಆ ಇಲಾಖೆನ ಅವರೇ ಇಟ್ಕೊಳ್ತಾರೆ. ಇನ್ನೊಂದ್ ಕಡೆ ಡಿ.ಸಿ. ಚಂದ್ರಶೇಖರ್ ಅವ್ರನ್ನ ಸಿಎಂ ಸಲಹೆಗಾರನೇ ಮಾಡ್ಕೊಂಡಿರ್ತಾರೆ. ಅದನ್ನ ಬಿಹೈಂಡ್ ಆಗಿ ಅವ್ರನ್ನ ನೋಡ್ಕೊಳ್ತಾರ? ಇಲ್ಲ, ಅದಕ್ಕೆ ಮಂತ್ರಿ ನೇಮಿಸ್ತೀನಿ ಅಂತ ಹೇಳಿದ್ದಾರೆ. ಪ್ರಜಾಸೇವೆ ಇಲಾಖೆಗೆ ಮಂತ್ರಿ ಇರ್ತಾರೆ ಅಂತ, ಮಂತ್ರಿ ಅಂಡರಲ್ಲಿ ಕೆಲಸ ಆಗ್ತದೆ ಪ್ರಜಾಸೇವೆ ಇಲಾಖೆ. ಯಾಕಂದರೆ ಸೆಕ್ರೆಟರಿ ಅವರೆಲ್ಲ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಇರೋದ್ರಿಂದ ಅದಕ್ಕೆ. ಈಗ ಅದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರ ಪಾಪ ಮಾತಾಡೋದೇ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ. ಇದು ಅವಶ್ಯಕತೆ ಇತ್ತು. ಯಾಕಂದರೆ ಅವ್ರಿಗೆ ಯಾವತ್ತೂ ಕೂಡ ಅವರು MLA ಆಗಿದ್ದಾಗಲೂ ಕೂಡ ಅವರು ಅವ್ರ ಧರ್ಮಪತ್ನಿಯವರು ಯಾವತ್ತೂ ಹೋಗಿ ಅಲ್ಲಿ ರಾಮನಗರದಲ್ಲಿ ಕೂತು ಜನಗಳ ಕಷ್ಟ ಸುಖ ಕೇಳಲೇ ಇಲ್ಲ. ರಾಮನಗರ ತಾಲೂಕು ಆಫೀಸಲ್ಲಿ ತಾಲೂಕು ಕಚೇರಿನಲ್ಲಿ ನಡೀತಾ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಇದಕ್ಕೆ ಅವಶ್ಯಕತೆ ಇರ್ತಕ್ಕ ಪ್ರಜಾಸೇವೆ. ಆ ಪ್ರಜಾಸೇವೆ ಇಲಾಖೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರೇನೋ ನಾವು ಧನ್ಯವಾದ ಇದೇನೋ ಅಭಿನಂದನೆ ಸಲ್ಲಿಸ್ತಾರೆ ಅಂದ್ಕೊಂಡಿದ್ದೋ, ಅಲ್ಲೂ ಟೀಕೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಎದ್ರು ಟೀಕೆ ಮಾಡ್ತಾರೆ, ಕೂತ್ಕೊಂಡು ಟೀಕೆ ಮಾಡ್ತಾರೆ. ಬಲಗಡೆ ತಿರ್ಕೊಂಡು ಕೂತ್ಕೋಬೇಕಾಯ್ತು, ಎಡಗಡೆ ತಿರ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ ಅಂತಾರೆ. ಎದ್ರೆ ನೋಡ್ರಿ ಹಿಂದ್ಗಡೆ ತಿರ್ಕೊಂಡು ಎದ್ದೇಳ್ಬೇಕಾಯ್ತು, ಮುಂದ್ಗಡೆ ತಿರ್ಕೊಂಡು ಎದ್ಬಿಟ್ರು ಅಂತಾರೆ. ಅವ್ರನ್ನೇ ಏನೋ ನೀವೆಲ್ಲ ಮಾಧ್ಯಮದವ್ರು ಸೇರಿ ಮಧ್ಯಸ್ಥಿಗೆ ವಹಿಸಿದ್ರೆ ಖಂಡಿತ ಅವ್ರು ಯಾವ ಥರ ಎದ್ದೇಳ್ಬೇಕು, ಯಾವ ಥರ ಮಲಿಕಬೇಕು ಅಂತ ವಹಿಸ್ಕೋತೀವಿ. ನೀವೇ ದಯಮಾಡಿ, ಯಾಕಂದರೆ ನಿಮ್ಮ ಸ್ವಲ್ಪ ಕೇಳ್ಬೋದು, ಅವ್ರು ಯಾರ ಮಾತು ಕೇಳಲ್ಲ. ನೀವೇ ಮಧ್ಯಸ್ಥಿಕೆ ವಹಿಸಿ ಸಲಹೆಗಾರ ಆಗ್ಬಿಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ನೀನು ಬೆಳಿಗ್ಗೆ ಎದ್ರೆ ಏನು ಮಾಡಬೇಕು ಅಂತ ನೀನು ಆದೇಶ ಕೊಡಪ್ಪ, ಅದರಂತೆ ಮಾಡ್ತಾರೆ ಅಂತ ಹೇಳಿ ದಯಮಾಡಿ. ವರ್ಚಸ್ ಹೆಚ್ಚಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ಇದು ವರ್ಚಸ್ಸಿನ ಪ್ರಶ್ನೆ ಅಲ್ಲ. ಜನಸಾಮಾನ್ಯರಿಗೆ ಅವಶ್ಯಕತೆ ಇರತಕ್ಕಂಥ ಇಲಾಖೆ ಇದು. ಯಾಕಂದರೆ ನೋಡಿ, ಒಬ್ಬ ಸಣ್ಣ ರೈತ ಇಲ್ಲಿ ಮುಖ್ಯಮಂತ್ರಿಗಳು ಈಗ ಜನತಾ ದರ್ಶನ ಮಾಡಬೇಕು, ಅವನು ಎಲ್ಲಿಂದನೋ ಬರ್ತಾನೆ, ಎಲ್ಲಿ ಗುಲ್ಬರ್ಗಾದಿಂದನೋ ಬೆಳ್ಳಾರಿಯಿಂದನೋ ಬರ್ತಾನೆ ಇಲ್ಲಿಗೆ. ಅದರ ಅವಶ್ಯಕತೆ ಇಲ್ಲ. ಅಲ್ಲೇ ಜಿಲ್ಲೆನಲ್ಲೇ ಆ DC ಅವ್ರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಕನ್ಸರ್ಟ್ ಸೆಕ್ರೆಟರಿ ಇರ್ಬೋದು, ಅಲ್ಲೇ ಹೋಗಿ ಅಲ್ಲೇ ತನಿಖೆ ಅಲ್ಲೇ ಅರ್ಜಿಗಳು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಏನಂದರೆ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಳ್ಳೋರು, ಅದೊಂದು ಏನು ದೊಡ್ಡ ಹೆಸರು ಆಯಿತು. ಆ ಥರ ಹೆಸರು ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸರಿ ಇಲ್ಲ, ಅಂದರೆ ಒಪ್ಪಲ್ಲ ಅದಕ್ಕೆ. ಅಂದರೆ ಅವರು ಅಲ್ಲೇ ಪ್ರಾಮಾಣಿಕವಾಗಿ ಸ್ಥಳದಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ದಾರೆ. ಬಹುಶಃ ಅದನ್ನು ಕುಮಾರಸ್ವಾಮಿ ಅವರು ಯಾವ ರೀತಿ ಟೀಕೆ ಮಾಡ್ತಾರೋ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಟೀಕೆ ಬಂದಿಲ್ಲ ಅದಕ್ಕೆ. ಪ್ರಜಾಸೇವೆಯಿಂದ ಡಿ ಕೆ ಶಿವಕುಮಾರ್ ಅವರೇನು ಮೋಡಿ ಮಾಡಿಬಿಡಲ್ಲ, ಅದ್ಭುತ ಮಾಡಿಬಿಡಲ್ಲ ಅಂತ ಹೇಳ್ಬೇಕಾಯ್ತು. ಇಷ್ಟೊತ್ತಿಗೆ ಹೇಳಿಲ್ಲ ಕುಮಾರಸ್ವಾಮಿ ಅವರು. ಇಲ್ಲ, ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಇದು ಅವ್ರ ಮಗ ಮಾಡಿದಂಥ ಕನಸಿನ ಕೂಸು. ಈ ಕೂಸನ್ನ ನಾವು ನೆರವೇರಿಸ್ತಾ ಇದ್ದೀವಿ. ಮಗ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಬಂದಲ್ಲಿ ಅವಘಡ ಮಾಡೋದು ಬೇಡ. ಬೇರೆ ಸಮಸ್ಯೆಗಳಿದ್ದಾವೆ, ಜ್ವಲಂತ ಸಮಸ್ಯೆಗಳು. ಆ ಸಮಸ್ಯೆಗಳ ಬಗ್ಗೆ ಈಗ ನೋಡಿ, ಮೇಕೆದಾಟು ನೋಡಿ, ಇವತ್ತು ಮೇಕೆದಾಟು ಯೋಜನೆ ಆಗಿದ್ರೆ ಇವತ್ತು ನಮಗೆ ಬರದಲ್ಲೂ ಕೂಡ ನೀರನ್ನು ನಾವು ಬೆಂಗಳೂರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇತ್ತು. ಇವತ್ತು ಹೋರಾಟ ಮಾಡ್ತಾವ್ರು, ನೀರು ಬಿಡದೆ ಹೋದರೆ ನಿಮಗೆ ನಾವು ಧರಣಿ ಮಾಡ್ತೀವಿ ಅದು ಇದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ವಾ. ಇವತ್ತು ಮೇಕೆದಾಟು ಯೋಜನೆ ಇದ್ದಿದ್ರೆ, ಮೇಕೆದಾಟಲ್ಲಿ ಇದ್ದಿದ್ರೆ ತಮಿಳ್ನಾಡಿಗೆ ನೀರು ಬಿಡ್ಬೇಕಾ ಬಿಡ್ತಾ ಇತ್ತು, ಅದು ನೀರು ಸ್ಟೋರ್ ಆಗ್ತಾ ಇತ್ತು. ಎಕ್ಸಸ್ ನೀರು ಇದಕ್ಕೆ ಹೋಗ್ತಾ ಇರಲ್ಲ ಸಮುದ್ರಕ್ಕೆ. ಬೆಂಗಳೂರಿಗೆ ಅವಶ್ಯಕತೆ ಇರತಕ್ಕಂಥ ನೀರು ಸ್ಟೋರ್ ಆಗ್ತಿತ್ತಲ್ಲಿ. ಆವಾಗ ರೈತರಿಗೂ ಕೂಡ ನಾವು ನೀರು ಕೊಡ್ಬೋದಾಗಿತ್ತಲ್ವಾ, ಮಂಡ್ಯ ರೈತರಿಗೂ ಕೂಡ ನೀರು ಕೊಡ್ಬೋದಾಗಿತ್ತು. ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ದೇವೇಗೌಡರು, ಕುಮಾರಸ್ವಾಮಿ ಅವರು.
ಮೇಕೆದಾಟು ಯೋಜನೆಯನ್ನು ಜಾರಿ ಕೊಡಿಸಿ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿಸಿ ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿಸಿದ್ರೆ ಆವಾಗ ನಾವು ಕುಮಾರಸ್ವಾಮಿ ಅವರು ಕಾವೇರಿ ಕೊಳದಲ್ಲಿ ಗೆದ್ದಿರೋದಕ್ಕೆ ಸಾರ್ಥಕತೆ ಅಂತೇಳಿ ನಾವು ಕೂಡ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಈಗ ಬೇಕಾದಷ್ಟು ಯೋಚನೆ ಮಾಡಕ್ಕೆ ಸರಿಯಾದ ಸಂದರ್ಭ ಅಂತ ಸರ್, ಯಾಕಂದ್ರೆ ಬರ ಇರೋದ್ರಿಂದ ಸರಿಯಾದ ಸಂದರ್ಭ ಅಂದರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಅಲ್ಲಿ ಹೋಗಿ ಮನೆ ಒಲಿಸಿ ನಮಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸ್ಬೇಕು. ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ನಮ್ಮ ಕೈಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅವ್ರ ಕೈಲಿ ಏನಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ವಿಚಾರವನ್ನು ಮಂಡನೆ ಮಾಡಿ ಗೆಲ್ತಕ್ಕಂಥ ಕೆಲಸ ಅವರು ಯಶಸ್ವಿಯಾಗಿ ಅವರು ನೀರಾವರಿ ಸಚಿವರಾಗಿ ಮಾಡಿದ್ದಾರೆ. ಈಗ ಅದಕ್ಕೆ ಒತ್ತು ಕೊಟ್ಟು ಇವಾಗ ಇಲ್ಲಿ ಧರಣಿ ಮಾಡೋದ್ ಬದಲು ದೇವೇಗೌಡರು ಹೋಗಿ ಅಲ್ಲಿ ಧರಣಿ ಮಾಡಿ ಅದಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಬಹುಶಃ ನಮಗೂ ಕೂಡ ಅನುಕೂಲ ಆಗ್ತದೆ, ಬೆಂಗಳೂರಿಗೆ ಅನುಕೂಲ ಆಗ್ತದೆ, ಬೆಂಗಳೂರು ಸುತ್ತಮುತ್ತಕ್ಕೆ ಅನುಕೂಲ ಆಗ್ತದೆ. ಪಾಪ ಈ ಬೆಂಗಳೂರಲ್ಲಿ ಅವರೆಲ್ಲ ನಮ್ಮ BJP ಲೋಕಸಭಾ ಸದಸ್ಯರು ಅವರು ಸ್ವಲ್ಪ ಬಾಯಿ ಬಿಡಿ ಅಂತ ನೀವು ಕೇಳಬೇಕು. ಯಾಕಂದ್ರೆ ನೀವು ಯಾರು ಕೇಳಲ್ಲ ಮಾಧ್ಯಮದವರು. ಅವ್ರು ಈ ವಿಚಾರವಾಗಿ ಮೇಕೆದಾಟು ವಿಚಾರವಾಗಿ ಬಾಯಿ ಬಿಡಲ್ಲ. ಮೇಕೆದಾಟು ಯೋಜನೆ ಆದರೆ ಬೆಂಗಳೂರಿಗೆ ಅನುಕೂಲ, ಬೆಂಗಳೂರು ಕುಡಿಯೋ ನೀರಿಗೋಸ್ಕರನೇ ಅದು ಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ಯಾರೂ ಬಾಯಿ ಬಿಡಲ್ಲ. ಅಲ್ಲೋಗಿ ದಯಮಾಡಿ ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ, ಅಲ್ಲೋಗಿ ನಮ್ಮ ಮಾದಾಯಿ ವಿಚಾರಕ್ಕೆ, ಮೇಕೆದಾಟು ವಿಚಾರಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿ ನಮಗೆ ಸಹಕಾರ ಕೊಡಬೇಕು. ಇಲ್ಲಿ ಹೋರಾಟ ನಡೀತದೆ. ಅವರು ಹಾಸನದಲ್ಲಿ ಮಾಡಿದಾರಲ್ಲ, ಅಲ್ಲೋಗಿ ಧರಣಿ ಮಾಡಬೇಕಾಯ್ತಲ್ವ, ಅಲ್ಲೂ ಮಾಡಲಿಲ್ಲ. ಏನೋ ನಮ್ಮ ಮೇಲೆ ವೈಯಕ್ತಿಕವಾದಂಥ ದ್ವೇಷ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಮ್ಗಳ ಮೇಲೆ ವೈಯಕ್ತಿಕವಾದ ದ್ವೇಷ, ಜನಗಳನ್ನ ಎತ್ಕಡ್ತಕ್ಕಂಥದ್ದು, ಜನಗಳನ್ನ ದಿಕ್ ತಪ್ಪಿಸ್ತಕ್ಕಂಥದ್ದು, ಅವ್ರದ್ದೇ ಆದಂಥ ಅಭಿಮಾನಿ ವರ್ಗ ಇದೆಯಲ್ಲ ಅದನ್ನು ನಮ್ಮ ಮೇಲೆ ಎತ್ಕಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಕೊಟ್ಟಿದ್ದಾರಲ್ಲ, ಮೊನ್ನೆ ಮೀಟಿಂಗ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಭಾಳ ವರ್ಷಗಳಿಂದ ಅವ್ರಿಗೆ ಪರಿಹಾರ ಕೊಟ್ಟಿರಲಿಲ್ಲ, ಅದೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಈಗ ಮೊನ್ನೆ ಎಲ್ಲ ಮೀಟಿಂಗ್ ಆಯ್ತಲ್ಲ, ನೀವು ಎಲ್ಲ ನಿಮ್ಮ ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ರಲ್ಲ, ಅದನ್ನೆಲ್ಲ ನೋಡಿ. ಥ್ಯಾಂಕ್ ಯು ಸರ್. ನಾನು ಕಮಿಟಿಲಿ ಇದ್ದೀನಿ. ಹೌದೌದು, ಇದು ನಡೀತಾ ಇದೆ. ಇನ್ನು 3 ತಿಂಗಳು ಖಂಡಿತ, ಇನ್ನು 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. 3 ತಿಂಗಳು ಅವಕಾಶ ಕೊಟ್ಟಿದ್ದು ಸರ್ಕಾರ. ಇನ್ನು 3 ತಿಂಗಳು ನಾವು ಈಗಾಗಲೇ ಅಧಿಕಾರಿಗಳ ಹತ್ರ ಮತ್ತು ನಿವೃತ್ತ ಅವರು KPSCನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಧ್ಯಕ್ಷಗಳ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಏನೇನು ವ್ಯತ್ಯಾಸಗಳಿದ್ದಾವೆ, ಯಾವ ರೀತಿ ಸರಿಪಡಿಸ್ಬೇಕು ಅಂತೇಳಿ ನೆನ್ನೆ ಕೂಡ ಒಂದು ಮೀಟಿಂಗ್ ಆಯಿತು. ಅದು ಈಗ ನಾವು ಯಾವ ರಾಜ್ಯದಲ್ಲಿ ಇದು ಯಶಸ್ವಿಯಾಗಿ ನಡೀತಾ ಇದೆ, ಅವರು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅಧ್ಯಯನ ಮಾಡಲಿಕ್ಕೆ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. ಅದು ಕೇರಳ ಇರ್ಬೋದು, ಹರಿಯಾಣ ಇರ್ಬೋದು, ಅಥವಾ ಮಹಾರಾಷ್ಟ್ರ ಇರ್ಬೋದು, ಇಲ್ಲೆಲ್ಲ ಯಶಸ್ವಿಯಾಗಿ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಮಾಡಿದ್ದಾರೆ ಯಶಸ್ವಿಯಾಗಿ, ಅವರು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ವಿಚಾರವಾಗಿ ನಾವು ಅಲ್ಲೂ ಕೂಡ ಪ್ರವಾಸ ಮಾಡಬೇಕು ಅಂತೇಳಿ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. ಆ ವಿಚಾರ ನಮ್ಮ ಅಧ್ಯಕ್ಷರು ಅಲ್ಲ, ಅದರಲ್ಲಿ ವಿಭಿನ್ನ ಅಭಿಪ್ರಾಯಗಳಿದ್ದಾವೆ. UPSC ಮಾಡಲಲ್ಲೇ ಮಾಡಬೇಕು, ಬಟ್ ಇನ್ನೂ ವಿಭಿನ್ನ ಅಭಿಪ್ರಾಯಗಳಿದ್ದಾವೆ. ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ನಮ್ಮಲ್ಲಿ ಹಣಕಾಸಿನ ಮುಗ್ಗಟ್ಟುಗಳು ಆವಾಗವಾಗ ತಲೆದೂರ್ತಾ ಇರ್ತದೆ. ಕೇಂದ್ರ ಸರ್ಕಾರದಲ್ಲಿ ಆ ಹಣಕಾಸಿನ ಮುಗ್ಗಟ್ಟು ಬರೋದಿಲ್ಲ. ಈ ಹಣಕಾಸು FDA ಕ್ಲಿಯರೆನ್ಸಿಂದನೇ ನಮ್ಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ FD ಕ್ಲಿಯರೆನ್ಸ್ ತೊಗೋಬೇಕಲ್ಲ ನಾವು, ಅದರಿಂದ ಕೆಲವು ಸಂದರ್ಭದಲ್ಲಿ ಏರುಪೇರಾಗಿ ಅದರಿಂದ ವ್ಯತ್ಯಾಸಗಳಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಅದೆಲ್ಲ ಇನ್ನೂ ಸಂಪೂರ್ಣ ಅಧ್ಯಯನ ಮಾಡಿ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಿದ್ದಾರೆ ಅಂತ, ಯಾವುದು ಒಳ್ಳೆಯ ರಾಜ್ಯಗಳು ಈ ರೀತಿ ನಡೀತಾ ಇರ್ತಕ್ಕಂಥದ್ದು, ಒಳ್ಳೆ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ ಆಮೇಲೆ ಅದ್ರ ಬಗ್ಗೆ ಒಂದು ವರದಿಯನ್ನು ನಾವು ವಿಧಾನಸಭೆಗೆ ಸಲ್ಲಿಸ್ತೀವಿ. ಸ್ಪೀಕರ್ ಕ್ಲೀನ್ ಇಮೇಜ್ ಇರೋ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಆಗದೇ ಇಲ್ವಲ್ಲ ಸರ್ KPSC ಎಲ್ಲ ಕಳಂಕಿತರನ್ನ ತಗೊಂಡು ಸರ್ಕಾರ, ನೀವಿರಲಿ BJP ಗೌರ್ಮೆಂಟ್ ಇದ್ದಾಗ ನಮ್ಮ ಮೇಲೆ ಯಾಕೆ ಹೇಳ್ತೀರಾ, ನಮ್ಮ ಮೇಲೆ ಹೇಳ್ಬಿಡಿ. ಹಿಂಗೆ ನಾವಿದ್ದಾಗೆಲ್ಲ ಕ್ಲೀನಾಗಿರೋರನ್ನ ಹಾಕಿದ್ದೀವಿ. BJP ನೋಡ್ರಿ, ಯಾವುದೇ ಭ್ರಷ್ಟಾಚಾರ ಶುರು ಆಗಿದ್ರೆ ಅದು BJP ಕಾಲದಿಂದನೇ ಶುರುವಾಗಿರೋದು. ನೀವು ಅನೇಕ ಉದಾಹರಣೆಗಳನ್ನ ನೋಡ್ಕೊಂಬನ್ನಿ. ದೇವೇಗೌಡರ ಆದಿಯಾಗಿ, ಅವರಿಂದ ರಾಮಕೃಷ್ಣ ಹೆಗಡೆ ಆದಿಯಾಗಿ, ಅವರಿಂದ ಇದ್ದಂಥ ವೀರಪ್ಪ ಮೊಯ್ಲಿಯವರು ಇರ್ಬೋದು, ಅಥವಾ ನಿಜಲಿಂಗಪ್ಪನವ್ರು ಇರ್ಬೋದು, ದೇವರಾಜ ಅರಸು ಅವರು ಇರ್ಬೋದು, ಇವರೆಲ್ಲ ಅನೇಕ ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೀವಿ. ಈ ಭ್ರಷ್ಟಾಚಾರ, ಅತಿಯಾಗಿ ಭ್ರಷ್ಟಾಚಾರ ಶುರುವಾಗಿದೆ BJP ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ. ತೀರಾ ವ್ಯಾಪ್ತಿ ಮೀರಿ ಹೋಗ್ಬಿಡ್ತು ಅದು. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕೀಗ.